ಕಲ್ಲು ಎಸೆದಂತ ದುರ್ಮಾರ್ಗಿಗಳು, ಮತಾಂಧರು, ಕಿಡಿಗೇಡಿಗಳು, ಕಳ್ಳರು, ಕಿರಾತಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಇನ್ನಷ್ಟು ದುರಂತ ಮತಾಂಧರನ್ನು ಹುಟ್ಟಾಕ್ತಾ ಇರ್ತೀರಿ. ಬಹುಸಂಖ್ಯಾತ ಮುಸ್ಲಿಮರು ಪೀಸ್ ಲವಿಂಗೇ ಇರಬಹುದು, ಬಟ್ ಅದರೊಳಗಡೆ ಇರೋ 10% ಜನ ಎಲ್ಲವನ್ನ ಹಾಳು ಮಾಡ್ತಿದ್ದಾಗ 10% ಯಾವ ಕಡೆನಾದ್ರು ಸರಿ ಅಂತ ಬಲಿ ಹಾಕದೆ ಇದ್ರೆ ನೀವು ನಂಬೋ ಯಾವ ದೇವರಾರು ಹಾಕೊಳ್ಳಿ, ಎಂತದ್ದಾರಾಗ್ಲಿ ನಿಮ್ಮನ್ನು ಕ್ಷಮಿಸಲ್ಲ. ನಿಮ್ಮ ಕುಟುಂಬದಲ್ಲಿ ನಡಿಬಾರ್ದಲ್ಲ ನಡೆಯುತ್ತೆ. ಈಗಲೇ ನಡೀತಾ ಇದ್ರೆ ಅನುಭವಿಸ್ಕೊಳ್ಳಿ ನಿಮ್ಮ ಕುಟುಂಬಗಳಲ್ಲಿ. ದೇರ್ ಈಸ್ ನೋ ಕಾನ್ಫಿಡೆನ್ಸ್ ಅಮಾಂಗ್ ಲಾರ್ಜ್ ನಂಬರ್ ಆಫ್ ಪಬ್ಲಿಕ್ಗೆ ಕಾಂಗ್ರೆಸ್ ಯಾಕೋ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ವಿಚಾರದಲ್ಲಿ ಅಂತ ಅನ್ನಿಸೋ ನಂಬಿಕೆ ಸತ್ತೋಗ್ತಾ ಇರೋ ದಿನ ಹತ್ರ ಬಂದ್ಬಿಟ್ಟಿದೆ. ಸತ್ತೋಗಿದೆ ಆಲ್ಮೋಸ್ಟ್. ಅಲ್ಪ ಸ್ವಲ್ಪ ಉಳ್ಕೊಂಡಿರೋದು ಕಾರಣ ಕಾಂಗ್ರೆಸ್ ಬಹಳ ಓವರ್ಟ್ಲಿ ಆ 10% ಆಂಟಿ ಸೋಷಿಯಲ್ ಕಿಡಿಗೇಡಿಗಳು, ಸಮಾಜ ದ್ರೋಹಿಗಳ ಪರ ನಿಲ್ಲೋ ಹಂಗೆ ಕಾಣಿಸುತ್ತೆ. 90% ಆಫ್ ದಿ ಮುಸ್ಲಿಂ ವೋಟು ಅಥವಾ 100% ಅವ್ರಿಗೆ ಬರುತ್ತೆ ಅಂತ ಗೊತ್ತಿದ್ದಾಗಲೂ 90% ಆ ರೀತಿಯ ಹಿಂಸಾಚಾರದಲ್ಲಿ ತೊಡಗಿಕೊಳ್ಳುವ ಮನೋಭಾವದ ಅವರ ಅಲ್ಲವೇನು ಅಂತ ಅನ್ನಿಸಿದ್ದಾಗಲೂ ಈ 10% ಏನಾದ್ರು ಮಾಡ್ಬಿಟ್ರೆ 90% ಎಲ್ಲ ಕೋಪ ಮಾಡ್ಕೊಂಡ್ಬಿಡುತ್ತೆ ಅನ್ನುವಂತಹ ತಮ್ಮ ಸ್ವಯಂ ಕಲ್ಪನೆಯ ಭಯದಿಂದ ಕಾಂಗ್ರೆಸ್ ಬಿಹೇವ್ಸ್ ಲೈಕ್ ಎ ಸ್ಲೇವ್ ಪಾರ್ಟಿ. ದಿಸ್ ಇಸ್ ಬ್ಯಾಡ್. ಒನ್ಸ್ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಸಚ್ ಕಲ್ಪ್ರಿಟ್ಸ್, ಅವ್ರು 10% ಅವರು ಇರಲಿ, 11% ಅವರು ಇರಲಿ, 4% ಅವರು ಇರಲಿ, the reverse side, it may be a Hindu side, you can take action boldly ಆಗ ಎರಡೂ ಕಡೆಗೆ. that is pure law and order. ನುಲ್ಕೊಂಡು ಪದಗಳನ್ನು ಹುಡುಕೊಂಡು ಎಲ್ಲಿ ಯಾರಿಗೆ ಹರ್ಟಾಗ್ಬಿಡುತ್ತೋ, ನನಗೇನಾಗ್ಬಿಡುತ್ತೋ ಅನ್ನೋ ಸದಾಕಾಲ ವೋಟಿನ ನಾಲಿಗೆಗೆ ಮುಂದಿಟ್ಟುಕೊಂಡು ನೆಕ್ಕೊಂಡು ನಿಂತಿರೋ ರಾಜಕಾರಣಿಗಳು ಅಧಿಕಾರ ನಡೆಸಬಾರ್ದು. ದೇ ಆರ್ ಅನ್ಫಿಟ್ ಟು ಗವರ್ನ್ ನನ್ನ ಪ್ರಕಾರ.